ಅವೆನ್ ಟಿವಿಗೆ ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಅವೆನ್ ಟಿವಿಯ ಸಾಮಾಜಿಕ ಕಳಕಳಿ. ದಯಮಾಡಿ ಮನೆಯಿಂದ ಹೊರಬರುವಾಗ N95 ಅಂತಹ ಉತ್ತಮವಾದ ಮಾಸ್ಕ್ಗಳನ್ನು ಬಳಸಿ ಹಾಗೂ ಸ್ಯಾನಿಟೈಸರ್ ಬಳಸಿ ಹಾಗೂ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಿ. ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಯ ಮಹಾ ಚುನಾವಣೆ. ಮಾನ್ಯ ಮತದಾರ ಬಾಂಧವರೇ, ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಯ ಮಹಾ ಚುನಾವಣೆಗೆ ವಾರ್ಡ್ ನಂಬರ್ 64ನೇ ವಾರ್ಡಿನಿಂದ ಜಾತ್ಯತೀತ ಜನತಾದಳ ಪಕ್ಷದಿಂದ ಶ್ರೀಮತಿ ನಸೀಮಾ ಮಂಚಿನಕೊಪ್ಪ ಇವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ವಾರ್ಡ್ ನಂಬರ್ 64ರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲು ಇಚ್ಛಿಸಿದ್ದಾರೆ. ಇವರ ಪರವಾಗಿ ಇಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಶಾ ಬಜಾರ್ ಹಾಗೂ ಮಂಗಳಪೇಟ್, ಬಾಕಳೆಗಲ್ಲಿ ಈ ಓಣಿಗಳಲ್ಲಿ ಪ್ರಚಾರವನ್ನ ನಡೆಸಿದರು. ಇದೇ ಸಂದರ್ಭದಲ್ಲಿ ಅಫ್ರೋಜ್ ಮಂಚಿನಕೊಪ್ಪ ಇವರು ಮಾತನಾಡಿದರು. ಸರ್, ನಾವು ಮನೆ ಹೋಗಿ ಓಟ್ ಕೆಡಕತ್ತೀವಿ. ಆಮೇಲೆ ನಮ್ಮ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ನಮ್ಮ ಓಟ್ ಕೊಡ್ತೀವಿ ಅಂತ ಹೇಳ್ಯಾರ. ಅವ್ರ ಮೇಲೆ ವಿಶ್ವಾಸ ಅದೇ ನಮಗೆ ಓಟ್ ಹಾಕ್ತಾರಂದ್ರೆ. ಆಮೇಲೆ ಅವ್ರು ಓಟ್ ಹಾಕಿದ್ರೆ ಅವ್ರ ಮನೆ ಮಗ ಅಂದ್ರೆ ಒಳ್ಳೆ ಕೆಲಸ ಮಾಡ್ತೀವಿ. ಆಮೇಲೆ ಇಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ. ಮೊದಲು ನಮ್ಮ ಏಮ್ ಏನೈತಿ ಅಂದ್ರೆ ಒಳ್ಳೆ ಎಜುಕೇಶನ್ ಮಾಡ್ಬೇಕಂದ್ರೆ ನಮ್ಮ ಅಭಿಪ್ರಾಯ ಐತಿ. ಆಮೇಲೆ ಸ್ಪೋರ್ಟ್ಸ್, ಆಮೇಲೆ ಗಟರ್ ರೋಡ್ ಅದು ಮಾಡ್ತೀವಿ. ನಮ್ಮ ಫಸ್ಟ್ ಟಾರ್ಗೆಟ್ ನಮ್ಮ ಹೊರಟ್ಟಿ ಸಾಹೇಬ್ರ ಸಿದ್ಧಾಂತ ಎಜುಕೇಶನ್ ಮೊದಲು ಬೇಕು. ಎಜುಕೇಶನ್ ಬಗ್ಗೆ ಭಾಳ ಕಾಳಜಿ ಮಾಡ್ತೀವಿ ನಾವು. ಮೊದಲು ಸ್ಕೂಲ್ ಇರಲಿ, ಅಂಗನವಾಡಿ ಇರಲಿ, ಮತ್ತು ಅವ್ರ ಏನು ಎಜುಕೇಶನ್ ಬಗ್ಗೆ ಫಂಡ್ ಇರಲಿ, ಅದು ನಮ್ಮ ಹೊರಟಿ ಸಾಹೇಬ್ ಭೇಟಿಯಾಗಿ ಹೆಂಗೆ ಇರಲಿ ಅವ್ರ ಎಜುಕೇಶನ್ ಬಗ್ಗೆ ಭಾಳ ಕಾಳಜಿ ಮಾಡ್ತೀನಿ. ಆಮೇಲೆ ರೋಡ್, ಗಟರ್, ಲೈಟ್ ಕಾರ್ಪೊರೇಷನ್ ಇದು ಮಾತು ಹೇಳಿ ನಾವು ಮುಗಿತೀನಿ. ನಮ್ಮ 64 ವಾರ್ಡ್ ಒಳಗೆ ಎಲ್ಲ ಮಂದಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಈ ಸಲ ಬದಲಾವಣೆ ಮಾಡ್ರಿ. ಯಾಕಂದ್ರೆ ಈ ಹಳೆ ಕಾರ್ಪೊರೇಟರ್ ನಿಮ್ಗೆ ಏನ್ ಸಾಥ್ ಕೊಟ್ಟು ಗೊತ್ತೈತ್ರಿ. ಯಾವ ಟೈಮ್ ಕೊರೋನಾ ಟೈಮ್ ಬಂದ ಏನ್ ಹೆಲ್ಪ್ ಮಾಡಿಲ್ಲ. ನಮ್ಮ ಕೈಲಿಂದ ಸ್ವಲ್ಪ ನಾವು ಸಣ್ಣ ಪುಟ್ಟ ಕೆಲಸ ಮಾಡೀವಿ ಇಲ್ಲಿ ಒಳಗೆ. ಅದ್ರ ಸಂಬಂಧ ನಿಮ್ ಮನಿ ಮಗ ಅಂದ್ರೆ ಓಟ್ ಕೇಳಕತ್ತೀವಿ. ದಯವಿಟ್ಟು ಇದೆಲ್ಲ ಬದಲಾವಣೆ ಮಾಡಿ ನಿಮ್ ಮನಿ ಮಗ ಅಂತ ಕೆಲಸ ಮಾಡ್ತೀನಿ. ಅಫ್ರೋಜ್ ಮಂಚಿನಕೊಪ್ಪ ಅವರಿಗೆ ಇದೇ ಸಂದರ್ಭದಲ್ಲಿ ಸಲೀಂ ಶೇಖ್, ಅಕ್ಬರ್, ಫೈರೋಜ್, ಸಲೀಂ ಬಾಗಲ್ಕೋಟ್, ಪವನ್ ಮೆತ್ರಾಣಿ, ಅಮೃತ್ ಧಾರವಾಡ, ಪಕ್ಷದ ಹಲವು ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಜೆಡಿಎಸ್ ಗೆ ಮಾಡ್ಬೇಕಂದ್ರೆ ಸ್ವಲ್ಪ ಚೇಂಜಸ್ ಮಾಡುದ್ರಿ. ಏನೈತ್ರಿ, ಉಣಿ ಒಳಗ ನಮ್ದು ಕೆಲಸ ಎಲ್ಲಾ ಪೆಂಡಿಂಗ್ ಐತ್ರಿ. ಜಾಸ್ತಿ ಕೆಲಸ ಬಾಡ್ ಜ್ಯೂಸ್ದಲ್ಲಿ ನಾವು ನೋಡಾಕ್ತಿವ್ರಿ. ಬರೀ ಅರ್ಜಿ ಕೊಳ್ಳೋದು ಬರುದು ಅದೇ ರೀತಿಯಲ್ಲಿ ನಾವು ಇದ್ ಮಾಡಾಕ್ತಿವ್ರಿ. ಅಫ್ರೋಜ್ ಮಂಚಿನಕೊಪ್ಪದವ್ರು ಏನ್ ಸ್ವಲ್ಪ ನಾವು ಅವ್ರ ಹೆಸರು ಸ್ವಲ್ಪ ಇದು ಐತಿ ಮಾರ್ಕೆಟ್ ಒಳಗೆ ಏನೈತಿ ಅಂದ್ರೆ ಕೆಲಸ ಮಾಡಾಕ್ತಾರ. ಅವ್ರು ಸ್ವಲ್ಪ ಚಲೋ ಮನುಷ್ಯರ ಅದಾರ. ಅವ್ರಿಗೆ ಸ್ವಲ್ಪ ನಾವು ಸಪೋರ್ಟ್ ಮಾಡಿದಂದ್ರ, ಅವ್ರು ಗೆದ್ದು ಬಂದಿದಂದ್ರ ನಮ್ದೆಲ್ಲಾ ಕೆಲಸ ಮಾಡ್ಕೊಡ್ತಾರ ಅಂತ ಹೇಳಾಕತ್ತಾರ. ಅವ್ರು ಒಂದ್ಸಲ ನಾವು ಸ್ವಲ್ಪ ವಿಚಾರ ಮಾಡಿದ್ ಸ್ವಲ್ಪ ಮೈಂಡ್ ಸೆಟ್ ಮಾಡಿವ್ರಿ ಅವ್ರಿಗೆ ಮಾಡ್ಬೇಕಂತ. ಈ ಸಲ ಎಲ್ಲಾರ ಜನಗೆ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಾಕತ್ತೀನಿ. ಏನೈತೆ ಅಂದ್ರೆ ಪಕ್ಷದಲ್ಲಿ ಇಲ್ಲ, ಒಂದ್ ನಾರ್ಮಲ್ ಪರ್ಸನ್ ದಲ್ಲಿ ರಿಕ್ವೆಸ್ಟ್ ಮಾಡಾಕತ್ತೀನಿ. ಅವ್ರಿಗೆ ಸ್ವಲ್ಪ ನೀವು ಎಲ್ಲಾರು ಸಪೋರ್ಟ್ ಮಾಡಿದಂದ್ರ, ಅವ್ರು ಗೆದ್ದು ಬಂದಿದಂದ್ರ ಎಲ್ಲಾರು ಕೇಳ್ಬಹುದು ಏನ್ ಮಾಡಿದ್ವಾ ಏನಿಲ್ಲ ಅಂತ. ಸ್ವಲ್ಪ ಚಲೋ ಕೆಲಸ ಮಾಡ್ತಾರ ಅಂತ ರಿಕ್ವೆಸ್ಟ್ ಮಾಡಾಕ್ತಾರೆ. ಎಲ್ಲಾರು ಸಪೋರ್ಟ್ ಮಾಡಿದಂದ್ರೆ ಅವ್ರು ಗೆದ್ದು ಬರ್ತಾರ. ಅದ ಮಾತಲ್ಲಿ ನಾ ಹೇಳಿದ್ ಎಲ್ಲಾರಿಗೆ ರಿಕ್ವೆಸ್ಟ್ ಮಾಡಾಕ್ತೀನಿ. ದಿನಾಂಕ 3/9/2021 ಶುಕ್ರವಾರ ಬೆಳಿಗ್ಗೆ 7ರಿಂದ ಸಾಯಂಕಾಲ 6 ಗಂಟೆಯವರೆಗೆ ನಡೆಯುವ ಮತದಾನದಲ್ಲಿ ತಮ್ಮ ಅಮೂಲ್ಯ ಮತವನ್ನ ಶ್ರೀಮತಿ ನಸೀಮಾ ಮಂಚಿನಕೊಪ್ಪ ಇವರಿಗೆ ನೀಡಿ ಸಹಕರಿಸಿ. ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು. ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. For more details, visit us www.nisargacare.com.